ನಮಸ್ತೆ. ಡೇ 2018 ಲೈವ್ ಸೀರೀಸ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾಗಿರುವಂಥ ಸ್ವಾಗತ ಸುಸ್ವಾಗತ. ಆಗಿದ್ದೀರೆಲ್ಲರೂ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ಕೊಳ್ತಾ ಬನ್ನಿ 28ನೇ ದಿನದ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ನಾವು ಎಲ್ಲಿ ಬಂದಿದ್ದೀವಿ ನೋಡಿದ ತಕ್ಷಣ ನಿಮಗೆ ಗೊತ್ತಾಗಿರಬೇಕು. ಎಸ್, ನಾವು ಬಂದಿರೋದು ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಪೂಜೆಗೆ. ನಮ್ಮ ತಮ್ಮಂದಿರು ಶಬರಿಮಲೆಗೆ ಇವತ್ತು ಹೋಗ್ತಾ ಇದ್ದಾರೆ. ಹಾಗಾಗಿ ಮಹಾಪೂಜೆಯನ್ನು ಇಟ್ಕೊಂಡಿದ್ರು. ಸೊ ಅದಕ್ಕೋಸ್ಕರ ಊರಿನ ಜನರೆಲ್ಲರೂ ಬಂದಿದ್ದಾರೆ. ಹಾಗೆ ನಾವು ಕೂಡ ಬಂದಿರುವಂತಹದ್ದು. ಸೊ ಫಸ್ಟು ಇಲ್ಲಿ ನೋಡಿ ಬಾಣಲಿ ಇಟ್ಟಿದ್ದಾರೆ, ಅದರಲ್ಲಿ ಎಣ್ಣೆ ಹಾಕಿದ್ದಾರೆ, ಅದು ಫುಲ್ ಕಾಯ್ತಾ ಇದೆ. ಸೊ ಈ ಕಡೆ ಒಂದು ಕಡೆ ಕೆಂಡ ಹಾಕಿದ್ದಾರೆ. ಸೊ ಇದಕ್ಕೆ ಪೂಜೆ ಮಾಡಿಬಿಟ್ಟು ಎಲ್ಲ ಸ್ವಾಮಿಗಳು ಈ ಕೆಂಡವನ್ನು ಹಾಯ್ತಾರೆ. ಸೊ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಗುರುಸ್ವಾಮಿ ಅಂತ ಮುಂದೆ ಹೋಗ್ತಿದ್ದಾರಲ್ಲ ಅವ್ರ ಹಿಂದ್ಗಡೆ ಎಲ್ಲ ಸ್ವಾಮಿಗಳು ಒಬ್ಬರಾಗಿನೇ ಈಗ ಕೆಂಡವನ್ನು ಹಾಯ್ತಾರೆ. ಸೊ ಒಂದು ಕಡೆ ಇವರೆಲ್ಲ ಕೆಂಡವನ್ನು ಒಬ್ಬೊಬ್ಬರಾಗೆ ಹಾಯ್ತಾ ಬಂದಂಗೆ ಆಮೇಲೆ ಅಲ್ಲಿ ಕಾದಿರುವಂತಹ ಬಾಣಲೆಯಲ್ಲಿ ಎಣ್ಣೆ ಹಾಕಿದ್ದಾರೆ ಅಂತ ಹೇಳಿದ್ನಲ್ವ. ಸೊ ಅದರಲ್ಲಿ ಈಗ ಬೋಂಡವನ್ನು ಬಿಡ್ತಾರೆ. ಬರೀ ಕೈಯಲ್ಲಿ ಕಾದಿರುವ ಎಣ್ಣೆಯನ್ನು ಮುಟ್ಟಿ ಬೋಂಡವನ್ನು ತೆಗೆಯುವಂಥದ್ದು. ಅದಾದಮೇಲೆ ಸುಡ್ತಾ ಇರುವಂಥ ಎಣ್ಣೆನ ಮೈಮೇಲೆಲ್ಲ ಹಾಕ್ಕೊಳ್ತಾ ಇದ್ದಾರೆ. ಅಯ್ಯಪ್ಪ ಸ್ವಾಮಿಯನ್ನು ನೆನೆಸ್ಕೊಂಡ್ಬಿಟ್ಟು ನಿಜಕ್ಕೂ ಇದೊಂಥರ ಅದ್ಭುತ ಅಂತಲೇ ಅನಿಸ್ಬೋದು. ಅದಾದಮೇಲೆ ನೆಕ್ಸ್ಟು ಏನಪ್ಪ ಅಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಅಯ್ಯಪ್ಪ ಸ್ವಾಮಿಯನ್ನು 18 ಮೆಟ್ಟಿಲುಗಳ ಒಡೆಯ ಅಂತೇಳಿ ಕರಿತೀವಿ. ಇಲ್ಲಿ 18 ಮೆಟ್ಟಿಲುಗಳನ್ನು ರೆಡಿ ಮಾಡಿರ್ತಾರೆ. ಆ ಪ್ರತಿ ಮೆಟ್ಟಿಲುಗಳಿಗೂ ಕರ್ಪೂರವನ್ನು ಹಚ್ಚುವುದರ ಮುಖಾಂತರ ಒಂದೊಂದು ಸ್ತೋತ್ರಗಳನ್ನು ಹೇಳ್ತಾ ಒಂದೊಂದು ಕರ್ಪೂರವನ್ನು ಹಚ್ಚಿ 18 ಮೆಟ್ಟಿಲುಗಳಾದಮೇಲೆ ಮಹಾಮಂಗಳಾರತಿಯನ್ನು ಮಾಡುವಂತಹದ್ದು. ಸೊ ಅದಾದಮೇಲೆ ಪ್ರಸಾದವನ್ನು ತೆಗೆದುಕೊಳ್ಳುವಂಥ ಸಮಯ. ಸೊ ಎಲ್ಲರೂ ಪ್ರಸಾದವನ್ನು ತಗೊಂಡ ಮೇಲೆ ನೆಕ್ಸ್ಟು ಇವಾಗ ಕಾಯನ್ನು ಒಡೆದ್ಬಿಟ್ಟು ಈಗ ಶಬರಿ ಯಾತ್ರೆಗೆ ತೆರಳುವಂತಹದ್ದು. ಸೊ ನೋಡಿ ಬಸ್ ಬಂತು. ಸೊ ಇವಾಗ ಏನು ಮಾಡ್ತಾರೆ ಅಂದರೆ ಎಲ್ಲ ಇರುಮುಡಿಗಳನ್ನು ಮೇಲೆ ಇಟ್ಟು ಈಗ ಬಸ್ಸಲ್ಲಿ ಹತ್ಕೊಂಡು ಇಲ್ಲಿಂದ ಹೊರಡ್ತಾರೆ. ಅವರ ಪ್ರಯಾಣ ಸುಖಕರವಾಗಲಿ, ಖುಷಿಯಿಂದ ಒಳ್ಳೆಯದಾಗಲಿ, ದೇವರು ಭಗವಂತ ಹಾರಿಸಲಿ ಅಂತೇಳಿ ಹಾರೈಸ್ತಾ ನಾವು ಮನೆಗೆ ಹೋಗ್ತೀವಿ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟಾಟಾ ಬಾಯ್.